ಸೊ ಅದಕ್ಕೆ ನನಗೆ ಏನೋ ಒಂದು ಬಟನ್ ಒತ್ತಕ್ಕೂ ಏನೋ ಒಂದು ಮಾಡಿಬಿಟ್ಟೆ. ಸೊ ಅದಕ್ಕೆ ಏನಕ್ಕೆ ಸಡನ್ನಾಗಿ ಬಂದಿದ್ದಾರೆ ಅಬೌಟ್ ಮೈ ವಿಡಿಯೋ. ಸೊ ಎಷ್ಟೊಂದು ವರ್ಷ ಅಲ್ಲ, ಎಷ್ಟೊಂದು ದಿನ ಆಯಿತು ವ್ಲಾಗ್ ಹಾಕಿ. ಸೊ ಅದಕ್ಕೆ ಇವತ್ತೊಂದು ವ್ಲಾಗ್ ಅಪ್ಲೋಡ್ ಮಾಡೋಣ. ಎಡಿಟಿಂಗ್ ಫೋಟೋ ಶಾರ್ಟ್ಸ್ ಮಾತ್ರ ಹಾಕ್ತಿದ್ದೆ. ಸೊ ಇವತ್ತು ವೀಡಿಯೋ ಹಾಕೋಣ ಅಂತ ಟ್ರೈ ಮಾಡಿದ್ದೀನಿ. ಸೊ ಏನಂದರೆ ನಮ್ಮ ಒಂದು ಲೋಗೋ ಪ್ರಾಸೆಸ್ ನಡೀತಿರುವಾಗಲೂ ಒಂದು ವೀಡಿಯೋ ಹಾಕಿದ್ದೆ ಅಬೌಟ್ ಮೈ ಲೋಗೋ ಅಂತ, ನ್ಯೂ ಚಾನಲ್ ಲೋಗೋ ಅಂತ. ಆಮೇಲೆ ಒಂದು ಫ್ಲೋಲೇ ಇಲ್ದಿರೋ ವೀಡಿಯೋನೇ ಬರ್ತಿರ್ಲಿಲ್ಲ ನನಗೆ, ಕಂಟೆಂಟ್ ಯೋಚಿಸೋಕ್ಕಾಗ್ತಿರ್ಲಿಲ್ಲ. ಒಂದು ಮಟ್ಟದ ಮೇಲೆ ಹೋದ್ಮೇಲೆ ಎಕ್ಸಾಮ್ ಬಂತು, ಐ ಬಂತು. 3 ದಿನ ಆದಮೇಲೆ ತಿರ್ಗಾ ವ್ಲಾಗ್ ಸ್ಟಾರ್ಟ್ ಮಾಡೋದ್ರಿಂದ ಡೌನ್ ಆಯಿತು. ಸೊ ಆ ಗ್ರಾಫ್ ಡೌನ್ ಆಗ್ತಾನೆ ಒಂದು ಲೈನ್ಗೆ ಬರಲಿಲ್ಲ, ಒಂದು ಹಂತಕ್ಕೆ ಬರಲಿಲ್ಲ. ಅದೊಂಥರ ಹಿಂಗೆ ಹೋಗಿ ಇದ್ರ ಥರ ಬರ್ತಾನೆ ಇತ್ತು. ಸೊ ಅದಕ್ಕೋಸ್ಕರ ನನಗೆ ಕರೆಕ್ಟಾಗಿ ಯೋಚಿಸೋಕ್ಕಾಗಲಿಲ್ಲ ಒಂದು ಸೆಕೆಂಡಲ್ಲಿ. ಸೊ ಅದಕ್ಕೆ ಇವಾಗ ನಾನು ಈ ಅಬೌಟ್ ಮೈ ವಿಡಿಯೋದಲ್ಲಿ ನಾನು ಹೇಳ್ತಿದ್ದೀನಂದರೆ, ನನ್ನ ಒಂದು ಪರ್ಸ್ನಲ್ ಆಗಿರ್ಬೋದು, ಒಂದು ಲಿಂಕ್ ಆಗಿರ್ಬೋದು, ಸೊ ಇದರಲ್ಲೆಲ್ಲ ನಾನು ಮಾಡೋಂಗಿದೆ. ನಾನೇ ಎಡಿಟ್ ಮಾಡಿ, ನಾನೇ ಬ್ಲಾಗ್ ಅಪ್ಲೋಡ್ ಮಾಡಿ, ನಾನೇ ಕ್ಯಾಮ್ರಾ ಹಿಡ್ದು. ಸೊ ನಾನು ಫೋನಲ್ಲೇ ಎತ್ತಿರೋದು. ಸೊ ಇವಾಗ ನಾವು ಕ್ಯಾಮ್ರಾ ಯೂಸ್ ಮಾಡಿದ್ರು ಒಬ್ಬನೇ ಹೋಲ್ಡ್ ಮಾಡೋಕ್ಕಾಗಲ್ಲ. ಟ್ರೈಪಾಡು ಇದ್ರೂ ಅದು ಒಡೆದೋಗಿರೋ ಥರ ಪೊಸಿಷನ್ ಇದೆ. ಸೊ ಅದು ಒಂದು ಮನಸ್ಸಲ್ಲಿ ಒಂದು ಇದೇ ಆಗ್ತಾನೆ ಇರುತ್ತೆ. ನಮ್ಮ ಹತ್ರ ಒಂದು ಕ್ಯಾಮ್ರಾ ಇದ್ರೂ ಕೂಡ ಅದನ್ನು ಯೂಸ್ ಮಾಡೋಕ್ಕೆ ಒಂದು ಇದು ಬರ್ತೀನಿ ನಾನು ವೇ. ಸೊ ಅದನ್ನು ಹಿಂಗೆ ಹೋಲ್ಡ್ ಮಾಡಿ, ಕೈಯಲ್ಲಿ ಹೋಲ್ಡ್ ಮಾಡಿ, ಸೊ ಏನೇನೋ ಮಾಡಬೇಕಾಗಿದೆ. ಸೊ ಅದಕ್ಕೆ ಒಂದು ಇದು ಬೇಕು. ಸೊ ಅದಕ್ಕೆ ಏನು ಹೇಳೋದು ಅರ್ಥ ಆಗ್ತಿರೋ ಅದೇ ಸರ್ಕಲಲ್ಲಿ ನಾವು ಸುತ್ತಿರಿ ಕೊಡ್ದು. ನೆಕ್ಸ್ಟ್ ನಾವು ಮೂವ್ ಆನ್ ಆಗಬೇಕು. ನಾನು ಎಡಿಟ್ ಮಾಡೋಣ ಅಂದ್ಕೊತೀನಿ. ಯಾವುದಾದ್ರೂ ಒಂದು ವೀಡಿಯೋ ಒಂದು ತೆಗ್ದು ಲಾಸ್ಟ್ ಪಳೆದ ವೀಡಿಯೋದೆಲ್ಲ ತೆಗ್ದು ಅದನ್ನು ಎಡಿಟ್ ಮಾಡೋಣ ಅಂತ ಟೈಮ್ ಇಲ್ಲ. ಎಲ್ಲ ಸಬ್ಮಿಷನ್ನು ಅದು ಇದು ಅದಕ್ಕೆ ಟೈಮ್ ಹೊಟ್ಟೋಗುತ್ತೆ ಅರ್ಥ. ಸೊ ಅದಕ್ಕೆ ಇವಾಗ ನಾನೇನು ನನ್ನ ಮೈಂಡಲ್ಲಿ ಒಂದು ಫಿಕ್ಸ್ ಆಗಿಬಿಟ್ಟಿದ್ದೀನಿ, ಯಾವ್ದಾದ್ರು ಅಟ್ಲೀಸ್ಟ್ ವಾರಕ್ಕೆ 4-5 ವೀಡಿಯೋಸ್ ಆದರೆ ಹಾಕೋಣ ಅಂತ ನಾನು ಪ್ಲ್ಯಾನ್ ಮಾಡಿರೋದು. ಸೊ ಆ ಪ್ಲ್ಯಾನ್ ಮಾಡಿಬಿಟ್ಟು ಆ ಸರ್ಕಲಲ್ಲಿರೋ ಅಷ್ಟು ನಾನು ಇದು ರೆಫರ್ ಮಾಡೋದಂದರೆ, ನಾನು ಜಾಸ್ತಿ ಯೂಟ್ಯೂಬ್ ಚಾನಲ್ಸ್ ನೋಡ್ತೀನಿ. ಅದು ಒಂದು ಲೆವೆಲ್ಗೆ ಅವರು ಹಿಂಗೆ ಮಾಡ್ತಾರೆ. ನಾನು ಒಂದು ವಿಜಯಸಿದ್ದು ವ್ಲಾಗ್ಸ್ ಅಂತ ತಮಿಳಲ್ಲಿ ಸಬ್ಸ್ಕ್ರೈಬ್ ಮಾಡ್ತಾರೆ. ಅವರು ವೆಡ್ನೆಸ್ಡೇ, ಫ್ರೈಡೇ, ಸಂಡೇ ಮಾತ್ರ 3 ದಿನ, ವಾರಕ್ಕೆ 3 ದಿನ ವ್ಲಾಗ್ ಅಪ್ಲೋಡ್ ಮಾಡ್ತಾರೆ. ಸೊ ನಾನು ರೆಗ್ಯುಲರಾಗಿ ಫಾಲೋ ಮಾಡಿ ನಾಳೆ 3 ಗಂಟೆಗೆ ವ್ಲಾಗ್ ಬರುತ್ತೆ ಅವ್ರದ್ದು. ಸೊ ನಾನು ಅದು ನೋಡ್ತಿರ್ಬೇಕಾದ್ರೆ ನಾವು ಈ ಥರ ಮಾಡಿದ್ರೆ ಹೆಂಗಿರುತ್ತೆ. ಆದರೆ ನಾವು ಎಡಿಟಿಂಗ್ ಜಾಸ್ತಿ ಇಲ್ಲ, ಏನಿಲ್ಲ, ಬರೆಯೋದು ಜಾಸ್ತಿ ಇದೆ. ಸೊ ಅದಕ್ಕೆ ಇದು ವಾರಕ್ಕೆ ಇವತ್ತು ಟ್ಯೂಸ್ಡೇ ಅಲ್ಲ, ಟ್ಯೂಸ್ಡೇ ಒಂದು ವೀಡಿಯೋ ಬರುತ್ತೆ, ವೆಡ್ನೆಸ್ಡೇ ಒಂದು ವೀಡಿಯೋ ಬರುತ್ತೆ, ಥರ್ಸ್ಡೇ ಒಂದು ವೀಡಿಯೋ ಬರುತ್ತೆ, ಸ್ಯಾಟರ್ಡೇ ಒಂದು ವೀಡಿಯೋ ಬರುತ್ತೆ. ಆ ಥರ ಮಾಡೋಣ. ಸೊ ಈಗ ಮಾಡ್ತಾಯಿದ್ರೆ ನಮಗೊಂದು ಲೈನ್ ಕ್ರಿಯೇಟ್ ಆಗುತ್ತಲ್ಲ. ಸೊ ಅದಕ್ಕೆ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಸೊ ಇದೊಂದು ಹೇಳ್ಬಿಡ್ತೀನಿ, ನಾಳೆ ಒಂದು ಇಂಟ್ರೆಸ್ಟಿಂಗ್ ಕಂಟೆಂಟ್ ಬರ್ತಿದೆ. ಸೊ ನಾಳೆ ಒಂದು ಇಂಟ್ರೆಸ್ಟಿಂಗ್ ಕಂಟೆಂಟ್ ಬರ್ತಿದೆ. ಈ ವಿಡಿಯೋ ಇವತ್ತೇ ಅಪ್ಲೋಡ್ ಆಗುತ್ತೆ. ಇವತ್ತಂದರೆ ನಾಳೆ ಬೆಳಗ್ಗೆ ಅಥವಾ ಇವತ್ತು ಸೊ ಅಪ್ಲೋಡ್ ಆಗುತ್ತೆ. ಸೊ ಸ್ಟೇ ಟ್ಯೂನ್ ಫಾರ್ ದ ವಿಡಿಯೋ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವ್ಲಾಗ್ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆ ಬೆಲ್ ಬಟನ್ನ ಕ್ಲಿಕ್ ಮಾಡಿ.